ಎಷ್ಟು ಮೂವೀಸ್ ನೋಡಿದ್ದೀರಾ ನೀವು ಇಲ್ಲಿ? ಇಲ್ಲಿ ನೋಡಿದ್ದೀವಿ, ಬಡೆ ಮಿಯಾನ್ ಛೋಟೆ ಮಿಯಾನ್ ಲಾಸ್ಟ್ ಮೂವಿ ನೋಡಿರೋದು. ಓಕೆ. ತುಂಬ ನಂಬಿರೋ ಇದು ಹಳೆಯದು ಥಿಯೇಟ್ರ್ ಇದು, ಅದು ಲಾಸ್ಟ್ ಮೂವಿ ಅದೇ ನೋಡಿರೋದು. ಸೊ ಲಾಸ್ಟ್ ಮೂವಿ ಅಂತ ಗೊತ್ತಿತ್ತಾ ನಿಮ್ಗೆ ಅದು ಕಾವೇರಿ ಥಿಯೇಟ್ರಲ್ಲಿ ಸ್ಕ್ರೀನ್ ಆಗೋದು? ಅದೇ ಇಲ್ಲಿ ಮ್ಯಾನೇಜರ್ ಇರ್ತಾರಲ್ಲ ಅವ್ರು ಹೇಳಿದ್ರು ಇಲ್ಲಿ ಲಾಸ್ಟ್ ಮೂವಿ ಅಂತ, ಅದಕ್ಕೆ ನೋಡಿಬಿಟ್ಟು ನಾವೇ ತೊಗೊಂಡಿದ್ವಿ ಅಷ್ಟೇ. ಓಕೆ. ನಿಮ್ಗೇನು ಅನ್ನಿಸ್ತಾ ಇದೆ ಕಾವೇರಿ ಥಿಯೇಟ್ರನ್ನ ಸುಮಾರು ಜನಕ್ಕೂ ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಗುತ್ತೆ ಅಂದಾಗ ಬೇಜಾರು ಮಾಡಿಕೊಂಡು ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾಲಿ ಅದ್ರ ಬಗ್ಗೆ ಎಲ್ಲ ಪೋಸ್ಟ್ ಹಾಕಿದ್ದಾರೆ, ಎಲ್ಲ ಕಡೆ ನ್ಯೂಸ್ ಆಗ್ತಾ ಇದೆ. ನಿಮ್ಗೆ ಅದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು? ಬೇಜಾರು ಅನಿಸ್ತೈತೆ ಅಷ್ಟೇ, ಏನಿಲ್ಲ. ಹಳೆ ನಂಬ್ತಲ್ಲ ಅದಕ್ಕೆ ಬೇಜಾರು ಅನಿಸುತ್ತೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಸರ್, ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇದೆ, ನೀವು ಎಷ್ಟು ಮೂವೀಸ್ ನೋಡಿದ್ದೀರಾ? ಮೋರ್ ದೆನ್ 50 ಫಿಲ್ಮ್ ನೋಡಿದ್ದೀವಿ. ಓಕೆ ಸರ್, ನೀವು? ನಾವು ತುಂಬ ನೋಡಿದ್ದೀವಿ, ಒಂದು 50 ಮೇಲೆ ನೋಡಿದ್ವಿ ಒಂದು ವರ್ಷಕ್ಕೆ. ಬರೋ ಫಿಲಮ್ ಒಂದೂ ಬಿಡ್ತಲೇ ಇರಲಿಲ್ಲ. ಇತ್ತೀಚೆಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು. ಏನೋ ಫೀಲ್ ಇತ್ತು, ಮೇನಾಗಿ ಒಂದು ಲೊಕೇಶನ್ ಇತ್ತು ಇದಕ್ಕೆ. ಕಾವೇರಿ ಥಿಯೇಟರ್ ಒಂದು ಲೊಕೇಶನ್ ಇತ್ತು, ಅಂದರೆ ಒಂಥರ ಇದು ಒಂದು ಹೆಮ್ಮೆ ಇದ್ದಂಗೆ ಲೊಕೇಶನ್ ಆಗಿತ್ತು. ಲೊಕೇಶನ್ ಹಂಗಿತ್ತು, ಬೇಜಾರಾಗುತ್ತೆ. ಬಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಏನೋ ಒಂದು ಆಗಲೇಬೇಕಲ್ಲ. ಸೊ ನಿಮಗೆ ಯಾವುದು ಬೆಸ್ಟ್ ಪಿಕ್ಚರ್ ನೀವು ನೋಡಿರೋದು? ಯಾವುದಾದ್ರೂ ಸೆಲೆಬ್ರಿಟೀಸ್ನು ನೋಡಿದ್ದೀರಾ ನೀವು ಇಲ್ಲಿಗೆ ಬಂದಾಗ ಏನು ಅಂತ? ಇಲ್ಲ ಮೇಡಮ್, ಸೆಲೆಬ್ರಿಟೀಸ್ ನೋಡಿಲ್ಲ. ಅಪ್ಪು ಅವ್ರಿಗೆ ಒಂದ್ಸಲಿ ನೋಡಿದ್ದೆ. ಬಂಗಾರದ ಮನುಷ್ಯ ಹಿಡಿದು ದಿಲ್ವಾಲೆ ದುಲ್ಹನ್ಯಾ ಅವ್ರಿಗೂ ಎಲ್ಲ ಫಿಲ್ಮ್ ನಾನು ನೋಡಿದ್ದೀನಿ. ನಮ್ಮ ಕಾಲೇಜ್ ಡೇಸಲ್ಲಿ ಇದೇ ನಮ್ಮ ಹ್ಯಾಂಗ್ ಔಟ್. ಫಿಲಮ್ ಇಲ್ಲೇ ಶೂಟಿಂಗ್ ಆಯಿತು. ಫುಲ್ ಡೇ ನಾವು ಇಲ್ಲೇ ಇದ್ದೋ ಅವತ್ತು. 2 days 3 days ಇಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೋಸ್ಕರ. ಅಪ್ಪು ಇಲ್ಲೇ ಇದ್ದವಾಗ ತುಂಬ ಮಿಸ್ ಮಾಡ್ಕೊಬಿಟ್ಟೆ ಅಂತಿದ್ವಿ. ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪರಮಾತ್ಮ ಮೂವಿ ಕೂಡ ಇಲ್ಲೇ ಶೂಟಿಂಗ್ ಆಗಿತ್ತು. ನಿಮಗೆ ಏನಾದರೂ ನೆನಪಿದೆಯಾ ಆ ಟೈಮ್? ನಮಗೆ ಒಳಗಡೆ ಬಿಟ್ಟಿಲ್ಲ ಮೇಡಮ್ ಅವಾಗ. ಇಲ್ಲ, ಬಿಡ್ತಿದ್ವಿ ಕೆಲವಿಗೆ, ಇದಕ್ಕೆಲ್ಲ ನೋಡಿದ್ದೀವಿ. ಕೆಲವು ಮಾತ್ರ ಬಿಡ್ತಿಲ್ಲ, ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಬೆಸ್ಟ್ ಪ್ಲೇಸ್ ಟು ಹ್ಯಾಂಗ್ ಔಟ್ ನಮ್ಮ ಕಾಲೇಜ್ ಡೇಸಲ್ಲಿ. ಒಂಥರ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಒಳ್ಳೇದಿತ್ತು. ಏನು ಮಾಡ್ತೀರಿ, ಈಗ PVR ಎಲ್ಲ ಬಂದುಬಿಟ್ಟಿದೆ, ಅದಕ್ಕೆ ಹೋಗ್ಬೇಕಷ್ಟೆ. ಸೊ ಅದೇ ಸುಮಾರು 90s ಕಿಡ್ಸ್ಗೆ ಇದು ಒಂಥರ ನೀವು ಹೇಳ್ದಂಗೆ ಹ್ಯಾಂಗ್ ಔಟ್ ಪ್ಲೇಸು. ನಮ್ಮದೆಲ್ಲ ಚೈಲ್ಡ್ಹುಡ್ನ ನಾವು ಅಪ್ಪ ಅಮ್ಮನ ಜೊತೆ ಬಂದು ಇಲ್ಲೇ ಪಿಕ್ಚರ್ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು. ಒಂದು ಪಾರ್ಟ್ ಆಫ್ ಚೈಲ್ಡ್ಹುಡ್ ನಾವು ಈಗ ಮಿಸ್ ಮಾಡ್ಕೋತೀವಿ. ಬ್ಯಾಂಗ್ಳೂರ್ ಇಟ್ ಇಸ್ ಸಮಥಿಂಗ್ ಲೈಕ್, ಇದು ಒಂದು ಹೆಮ್ಮೆ ಇತ್ತು. ಎಲ್ಲ ಇರೋ ಬೆಂಗಳೂರು ಥಿಯೇಟ್ರಲ್ಲಿ ಇದು ಥಿಯೇಟ್ರು ಒಂದು ಥರ ಸ್ಪೆಷಲ್. ಈಗ ಅದು ಹೊರಟೋಯ್ತು. ಅಮೌಂಟು ತುಂಬ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇತ್ತು ಅಮೌಂಟು. ಈಗ PVR ಲೆಕ್ಕ ಹಾಕೊಂಡ್ರೆ ಅಮೌಂಟ್ ತುಂಬಾ ಕಡಿಮೆ ಇತ್ತು. ಬರೀ 100 ರೂಪಾಯಿ 150 200 ಅಷ್ಟೇ ಇದ್ದಿದ್ದು ಬಾಲ್ಕನಿ ಎಲ್ಲ. ಅದೇ PVRಗೆ ಹೋದರೆ 1000 ರೂಪಾಯಿ ತನಕ ಇತ್ತು. ತುಂಬ ಮಿಸ್ ಮಾಡ್ಕೊತಿದ್ವಿ ಅದು. ಸೊ ಈಗ ಅದು OTT ಬಂದಿದೆ, ಮಲ್ಟಿಪ್ಲೆಕ್ಸಸ್ ಆಗಿದೆ. ಈ ಥರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಸುಮಾರು ಬೆಂಗಳೂರಲ್ಲಿ ಕ್ಲೋಸ್ ಆಗ್ತಾ ಬಂದಿದೆ. ಇದು 6ನೇ ಥಿಯೇಟ್ರು 2 ವರ್ಷದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕ್ಲೋಸ್ ಆಗ್ತಾ ಇರೋದು. ಇದು 6ನೇದು. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಮೇಡಮ್, ಸಿಂಗಲ್ ಸ್ಕ್ರೀನ್ನಲ್ಲೇ ಮಜಾ ಫಿಲಿಮ್ದು. ಮಲ್ಟಿಪ್ಲೆಕ್ಸು ನೀವು ಹೋದ್ರೆ ಅಲ್ಲಿ ಮಾತಾಡೋಂಗಿಲ್ಲ, ಜೋರಾಗಿ ಕೂಗಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಸಿಂಗಲ್ ಸ್ಕ್ರೀನೇ ನಮಗೆ ಒಂಥರ ಎಂಟರ್ಟೈನ್ಮೆಂಟು. ಈಗೇನು ಮಾಡ್ತೀರಾ, ಪಿಜ್ಜಾ ತಿನ್ನೋದು ಕಾಲ ಬಂದುಬಿಟ್ಟಿದೆ ಅಷ್ಟೇ. ಮಲ್ಟಿಪ್ಲೆಕ್ಸ್ ಹೋದರೆ ಮೂಗ ಪ್ರೇಕ್ಷಕ ಸುಮ್ಮನೆ ಇರಬೇಕು, ನಗಂಗಿಲ್ಲ, ಚಪ್ಪಳ ಹಾಕಂಗಿಲ್ಲ, ಇಲ್ಲಾದ್ರೆ ವಿಷಲ್ ಹಾಕಬೇಕು, ಚಪ್ಪಳ ಹಾಕಬೇಕು, ಏನೋ ಒಂಥರ ಜೋಶ್ ಇತ್ತು. ಈ ಜೋಶ್ ಅಲ್ಲಿ ಸಿಗಲ್ಲ ಅಲ್ಲಿ. ವಿ ಆರ್ ಮಿಸ್ಸಿಂಗ್ ದಟ್ ಎಂಟರ್ಟೈನ್ಮೆಂಟ್. ಸರ್, ಎಷ್ಟು ಮೂವಿ ನೋಡಿದ್ದೀರಾ ನೀವು ಕಾವೇರಿ ಥಿಯೇಟ್ರಲ್ಲಿ ಅಂತ? ನಾವು ಸುಮಾರು ಮನೆ ಇಲ್ಲೇ ಸರೌಂಡಿಂಗಲ್ಲಿ ನಮ್ಗೆ ಇಲ್ಲೇ ಹತ್ರ ಆಗುತ್ತೆ ಅಂದ್ಬಿಟ್ಟು ನಮ್ಮ ಕಾವೇರಿ ಥಿಯೇಟ್ರ್ ಇಲ್ಲೇ ಹತ್ರ ಇತ್ತು. ಸೊ ಇಲ್ಲೇ ನಮಗೆ ಜಾಸ್ತಿ ದೂರ ಹೋಗಂಗೂ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲೇ ಇರೋದ್ರಿಂದ ಹೆಂಗೋ ಪರವಾಗಿಲ್ಲ, ಹೊಸ ಮೂವಿ ಯಾವುದೇ ರಿಲೀಸ್ ಆದ್ರೂ ಫಸ್ಟ್ ಇಲ್ಲೇ ನೋಡ್ಕೊತಾ ಇದ್ವಿ. ಈ ಕ್ಲೋಸ್ ಆದಾಗಿಂದ ತುಂಬಾ ಬೇಜಾರಾಗ್ತಾಯಿದೆ. ಯಾಕೆಂದರೆ ಈ ಸರೌಂಡಿಂಗಲ್ಲಿ ಈ ಸದಾಶಿವನಗರದಲ್ಲಿ ಕಾವೇರಿ ಥಿಯೇಟ್ರ್ ಇದೊಂದೇ. ಸದ್ಯಕ್ಕೆ ಯಾವುದೇ ಇರಲಿ, ಆಲ್ಮೋಸ್ಟು ಕೆಲವೊಂದು ಶೂಟಿಂಗು ನಡೆದಿರೋ ಸ್ಪಾಟ್ ಅಂದರೆ ಇದೇನೆ. ಸೊ ತುಂಬ ಜನ ನೋಡಿದ್ದೀವಿ. ಲಾಸ್ಟ್ ಪಿಕ್ಚರ್ ನಾನು ನೋಡಿದ್ದು ಅಂದರೆ ಈಗ ರೀಸೆಂಟಾಗಿ ಹಿಂದಿ ಫಿಲಿಮ್ ರಿಲೀಸ್ ಆಯಿತು. ಸೊ ಅದೊಂದು ನೋಡಿದ್ದೆ. ಅದೊಂದು ನೋಡಿದ್ದೆ ಅಷ್ಟೇ. ಆ್ಯಕ್ಚುಲಿ ಅಲ್ಲಿನ ಮುಂದಕ್ಕೆ ಇನ್ನೂ ಹೊಸ ಪಿಕ್ಚರ್ ಬರೋ ಟೈಮ್ ಇತ್ತು, ಅಷ್ಟರಲ್ಲಿ ಕ್ಲೋಸ್ ಮಾಡೋ ಮೂಮೆಂಟಲ್ಲಿ ಇತ್ತು. ಸೊ ಆ್ಯಕ್ಚುಲಿ ಲಾಸ್ಟಲ್ಲಿ ನಡೀತಿದ್ದು ನಿಜನೇ. ಬಟ್ ಏನು ಒಂದಿನ ಹಾಕಿದ್ರೆ ಒಂದು 3 ದಿನ ಓಡ್ತಾ ಇತ್ತು, ತಿರ್ಗಿ ಅದು 4ನೇ ದಿನಕ್ಕೆ ಬರ್ತಾ ಇರಲಿಲ್ಲ. ಸೊ ಹೋಗ್ತಾ ಜನ ಏನಾದರೂ ಕಮ್ಮಿ ಆಗಿದ್ದರಿಂದ ಲಾಸ್ಟಲ್ಲಿ ನಡೀತಾ ಇತ್ತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇರೋದು. ಎಲ್ಲರೂ ಅವರ ಏನಂತಾರೆ, ಸಣ್ಣಕ್ಕಿದ್ದಾಗ ಚಿಕ್ಕವರಿದ್ದಾಗ ಅವ್ರ ಅನುಭವಗಳನ್ನೆಲ್ಲ ಹಂಚ್ಕೋತಾ ಇದ್ದಾರೆ. ಪಾರ್ಟ್ ಆಫ್ ದೇರ್ ಚೈಲ್ಡ್ಹುಡ್ಡು ಕಾವೇರಿ ಥಿಯೇಟ್ರ್ ಜೊತೆಗೆ ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆ ಥರದ್ದು ಏನಾದರೂ ನೆನಪುಗಳು, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಜನ ಹೇಳ್ತಾ ಇರೋದ್ರ ಬಗ್ಗೆ? ಅದು ನಿಜನೇ, ಅವ್ರವ್ರ ಮನಸ್ಥಿತಿ ಅವ್ರು ಹೇಳ್ಕೊತಾ ಇದ್ದಾರೆ.
ನಮ್ಮ ಮನಸ್ಥಿತಿ ನಾವು ಹೇಳ್ಕೊತಾ ಇದ್ದೀವಿ ಅಷ್ಟೇ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಸುತ್ತಮುತ್ತ ಇದ್ದೀರಾ? ನಾನು ಮ್ಯಾಕ್ಸಿಮಮ್ ಒಂದು 22 ಇಯರ್ಸಿಂದ ನಾನು ಇಲ್ಲೇ ಇದ್ದೀನಿ. 22 ವರ್ಷದಿಂದ ನೀವು ಕಾವೇರಿ ಥಿಯೇಟ್ರಲ್ಲಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಅದೆಲ್ಲ ಆ್ಯಕ್ಚುಲಿ ಹೇಗಿಂದ ಹೇಗೆ ಬದಲಾಗಿದೆ ಅಂತ ಹೇಳ್ತೀರಾ ಸರ್? ಇದು ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ ಕಾವೇರಿ ಥಿಯೇಟರ್? ಮುಂಚೆ ಥರ ಅಂದರೆ ಮಾಮೂಲಿ ಈಗ ಹಳ್ಳಿ ಕಡೆ ಹೆಂಗೆ ಮಾಮೂಲಿ ಚಿಕ್ಕದಾಗಿ ಚೇರ್ಗಳು ಅವೆಲ್ಲ ಇದೆಲ್ಲ. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ಹೊಸದಾಗಿ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ. ಈಗ ಕೂತ್ಕೊಳ್ಳೋ ಸೀಟ್ ಆಗಲಿ, ಎ ಸಿ ಆಗಲಿ, ಈಗ ಒಂದು ಸ್ಕ್ರೀನ್ ಆಗಲಿ ಎಲ್ಲ ಬೇರೆ ಥರನೇ ಮಾಡಿದರು. ಸೊ ಅವ್ರು ಇದರಿಂದ ಇದಾಗಿರ್ಬೋದು ಅಂತ ಮಾಡ್ತಾರೆ. ಮತ್ತು ಮಲ್ಟಿಪ್ಲೆಕ್ಸಸ್ಸು OTT ಎಲ್ಲ ಬಂದು ಸುಮಾರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಕ್ಲೋಸ್ ಆಗ್ತಾ ಇದೆ. ಮುಂಚೆ ಫ್ಯೂಚರಲ್ಲಿ ಫ್ಯೂಚರಲ್ಲಿ ನೋಡಿದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇರುತ್ತಾ, ಥ್ರೆಟನಿಂಗ್ ಆಗಿದೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? OTT ಪ್ಲ್ಯಾಟ್ಫಾರ್ಮ್ ಅದು ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಯಾರೇ ಆಗಲಿ ಸರಿ, ಆ್ಯಕ್ಚುಲಿ ಕಷ್ಟಪಟ್ಟು ದುಡ್ಡು ಹಾಕ್ತಾರೆ, ನಮ್ಮ ಕನ್ನಡ ಸಿನಿಮಾಗಳು ಮಾಡ್ತಾರೆ. ಇಂಥಕ್ಕೆಲ್ಲ OTT ಬರೋದಿಲ್ಲ. ಇನ್ನೊಂದು ಇವತ್ತು ರಿಲೀಸ್ ಆಯಿತು ಅಂದರೆ ಸೊ ಇನ್ನೊಂದು 2 or 3 ಅವರ್ಸಲ್ಲಿ ಮೊಬೈಲಲ್ಲಿ ಬಂದ್ಬಿಡುತ್ತೆ ಆಲ್ಮೋಸ್ಟು. ಈಗ ಆಲ್ಮೋಸ್ಟ್ ಈಗೆಲ್ಲ ಅದೇನೇ ನಡೀತಾ ಇರೋದು. ಈ ಕನ್ನಡ ಸಿನಿಮಾಗಳು ಆಗಲಿ, ತಮಿಳಾಗಲಿ, ತೆಲುಗಾಗಲಿ, ಹಿಂದಿ ಆಗಲಿ, ಇಮಿಡಿಯೇಟ್ಲಿ ಇವತ್ತು ರಿಲೀಸ್ ಆಯಿತು ಅಂದರೆ ಸೊ ಇನ್ನೊಂದು 2 ಅವರ್ ಬಿಟ್ಕೊಂಡ್ರೆ ಮೊಬೈಲ್ಗೆ ಬಂದ್ಬಿಟ್ಟಿದೆ. ಇನ್ಯಾರು ಹೋಗ್ತಾರೆ ಥಿಯೇಟ್ರಿಗೆ? ಇನ್ನು OTT ಬರೋದ್ರಲ್ಲಿ ಏನಿದೆ? ಇನ್ನು OTT ಬರೋಕ್ಕೆ ಮುಂಚೆನೇ ಇಲ್ಲಿ ಮೊಬೈಲಿಗೆ ಬಂದಮೇಲೆ ಇನ್ನು ಥಿಯೇಟ್ರಿಗೆ ಯಾರು ಬರೋಲ್ಲ. ಆ್ಯಕ್ಚುಲಿ ಮೇನ್ ಪಾಯಿಂಟ್ ಅದೇ. ನಮ್ಮ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ಬಿಟ್ಟು ಎಲ್ಲ ಸಿನಿಮಾ ಮಾಡ್ತಾರೆ. ತಪ್ಪು ಆ್ಯಕ್ಚುಲಿ, ಇದು ಮಾಡಬಾರ್ದು. ಪಬ್ಲಿಕ್ಕಿಗೆ ಇದು ಕೇಳ್ಕೊಳ್ಳೋದು ಇಷ್ಟೇ ಯಾವತ್ತೂ ಇದ್ರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕನ್ನಡ ಸಿನಿಮಾ ಯಾವುದೇ ಇರಲಿ ಥಿಯೇಟ್ರಿಗೆ ಹೋಗಿ ನೋಡಿ. ಹಳೆ ಥಿಯೇಟ್ರು ಚೆನ್ನಾಗಿತ್ತು, ಕ್ಲೋಸ್ ಆಗ್ತಾ ಇರೋದು ಬೇಜಾರಾಗೋ ವಿಚಾರ. ಎಷ್ಟು ಮೂವೀಸ್ ನೋಡಿದ್ದೀರಾ ಸರ್ ಇಲ್ಲ? 4-5 ಮೂವಿ ನೋಡಿದ್ದೀನಿ. ಓಕೆ, ಯಾವುದು ಬೆಸ್ಟ್ ಮೂವಿ, ಯಾವೆಲ್ಲ ಮೂವೀಸ್ ನೋಡಿದ್ದೀರಾ ನೀವು ಇಲ್ಲಿ? ಅದು ನೆನಪಿಲ್ಲ. 4-5 ಮೂವಿ ನೋಡಿದ್ದೀನಿ. ಒಳ್ಳೆ ಥಿಯೇಟ್ರು, ಒಳ್ಳೆ ಜಾಗದಲ್ಲಿತ್ತು, ಪಾರ್ಕಿಂಗ್ ಜಾಗ ಎಲ್ಲ ಚೆನ್ನಾಗಿತ್ತು. ಅದು ಬಂದಾಗ್ತದೆ. ಏನು ಅನಿಸುತ್ತೆ ಅಂದರೆ ಜನಕ್ಕೆಲ್ಲ 90s ಕಿಡ್ಸ್ಗೆ ಎಸ್ಪೆಷಲಿ ಇಲ್ಲೇ ಚೈಲ್ಡ್ಹುಡ್ ಒಂಥರ ಇಲ್ಲಿ ಅಪ್ಪ ಅಮ್ಮನ ಜೊತೆ ಬಂದು ಮೂವಿ ನೋಡೋದು ಅದೆಲ್ಲ ಒಂಥರ ಸಣ್ಣಕ್ಕಿದ್ದಾಗ ಅದೊಂದು ಭಾಗ ಆಗಿತ್ತು. ಈಗ ಕ್ಲೋಸ್ ಆಗ್ತಾ ಇರೋದು ಸುಮಾರು ಜನಕ್ಕೆ ಬೆಂಗಳೂರಲ್ಲಿ ಬೇಜಾರು ತಂದಿದೆ. ಇದು ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾಲೆಲ್ಲ ವೈರಲ್ ಆಗ್ತಾ ಇದೆ ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇರೋದು. ನೀವು ಅದ್ರ ಬಗ್ಗೆ ಎಲ್ಲ ನೋಡಿದಾಗ ಏನು ಅನಿಸುತ್ತೆ? ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಸುಮಾರು ಕ್ಲೋಸ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? OTT ಎಲ್ಲ ಬಂದಮೇಲೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಇದೇ ಬೇರೆ, ಟೇಸ್ಟೇ ಬೇರೆ. ಮನೇಲಿ ಕೂತ್ಕೊಂಡು TVನೆಲ್ಲ OTTನೆಲ್ಲ ನೋಡೋ ಇದೇ ಬೇರೆ. ಇದು ಅಲ್ಲಿ ಸಿಗಲ್ಲ. ಥಿಯೇಟ್ರಲ್ಲಿ ಬಂದಾಗ ಒಂದು ಫುಲ್ ಡೇ ಒಂದು ಫ್ಯಾಮಿಲಿನೇ ಬಂದು ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋ ಒಂದು ಇದಿರ್ತೈತಿ. ಆ ಖುಷಿನೇ ಬೇರೆ. ಇನ್ನು ಮನೆಯಲ್ಲಿದ್ದರೆ ಮತ್ತೆ ಎಲ್ಲ ಹಾಡು ಬರ್ತಾ ಇರ್ತೈತಿ, ಅದು ನೋಡ್ದಂಗೆ ಅನಿಸಲ್ಲ. ಯಾಕಂದರೆ ಇಲ್ಲಿ ಕಂಟಿನ್ಯೂಟಿ ಇರ್ತೈತಿ ಮೂವೀಸಲ್ಲಿ. ಬಟ್ ಏನೇ ಆದ್ರೂ ಥಿಯೇಟ್ರ್ ಬಂದ್ ಮಾಡ್ತಿರೋದು ಅಥವಾ ತೆಗಿತಾ ಇರೋದು ಬೇಜಾರು ವಿಚಾರ. ಸರ್, ನೀವೆಷ್ಟು ಮೂವಿ ನೋಡಿದ್ದೀರಾ ಕಾವೇರಿ ಥಿಯೇಟ್ರಲ್ಲಿ? ಒಂದು ಅಂದಾಜು ಒಂದು ನೋಡಿರ್ಬೋದು, ಒಂದು 50ವರೆಗೂ ನೋಡಿರ್ಬೋದು. ಓಕೆ, ಯಾವುದು ನಿಮ್ಗೆ ಬೆಸ್ಟ್ ಮೂವಿ? ಫಸ್ಟ್ ಮೂವಿ ಯಾವ್ದು ನೋಡಿದ್ದು ನಿಮ್ಮದು? ಮೆಮೊರೀಸ್ ನೀವು ಶೇರ್ ಮಾಡಿ ನಮ್ಮ ಜೊತೆ, ನಿಮ್ಗೇನಾದರೂ ನೆನಪಿದ್ರೆ. ನಾನು ನೆನಪಿಲ್ಲ ಅಂದರೆ ತುಂಬ ಫಿಲಮ್ ನೋಡಿದ್ದೀನಿ. ಬೆಸ್ಟ್ ಅಂದರೆ ಬೆಸ್ಟು ಸಲ್ಮಾನ್ ಖಾನ್ ಮೂವೀಸ್ ತುಂಬ ನೋಡಿದ್ದೀನಿ. ಶಾರುಖ್ ಖಾನು, ಆಮೇಲೆ ಪುನೀತ್ ರಾಜ್ಕುಮಾರ್ ಫಿಲಮ್ಮು, ಆಮೇಲೆ ಅಣ್ಣ ಅವ್ರ ಫಿಲಮ್ಮು ಅದೆಲ್ಲ ನೋಡಿದ್ದೀನಿ. ಕನ್ನಡ, ಹಿಂದಿ ಅದೇ ನೋಡೋದು ಜಾಸ್ತಿ. ನಾನು ತಮಿಳ್ ತೆಲುಗು ನೋಡೋದಿಲ್ಲ ಜಾಸ್ತಿ, ಇದು ಎರಡೇ ನೋಡೋದು. ಈಗ ಕಾವೇರಿ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇದೆ 50 ವರ್ಷ ಆದಮೇಲೆ. ಸುಮಾರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಕ್ಲೋಸ್ ಆಗ್ತಾ ಇದೆ ಅದೇ ಥರನೇ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಐಕಾನಿಕ್ ಕಾವೇರಿ ಥಿಯೇಟ್ರ್ ಇದು ಲ್ಯಾಂಡ್ ಮಾರ್ಕ್ ಇದು ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಸರ್? ಒಂಥರ ಬೇಜಾರಾಗುತ್ತೆ. ನನಗಿಲ್ಲ, ನಮ್ಮ ಫ್ಯಾಮ್ಲಿಗೂ ಬೇಜಾರು. ಯಾಕಂದರೆ ನಾವು ಫಿಲಮ್ ಬಂದರೆ ನಮ್ಮ ಫ್ಯಾಮ್ಲಿ ಜೊತೆನೇ ಬರೋದು. ತುಂಬ ಒಂಥರ ಬೇಜಾರಾಗ್ತಾಯಿದೆ. ಅಂದರೆ ಇಟ್ ವಾಸ್ ಅ ವೆರಿ ಬೆಸ್ಟ್ ಥಿಯೇಟ್ರು. ನಮಗೆ ತುಂಬ ಇಷ್ಟ ಇತ್ತು. ಪಕ್ಕದಲ್ಲಿದ್ದೀನಿ, ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ, ಯಾವಾಗ ಬೇಕಾದ್ರೂ ಹೋಗ್ತೀವಿ. ಸಿಂಗಲ್ಲೂ ಹೋಗ್ತೀನಿ, ಫ್ಯಾಮ್ಲಿ ಜೊತೆ ಜಾಸ್ತಿ ಹೋಗಿದ್ದೀನಿ ಮೂವೀಸ್ಗೆ. ತುಂಬ ಚೆನ್ನಾಗಿತ್ತು. ಒಂಥರ ಬೇಜಾರಾಗಿದೆ ಇವಾಗ. ಅಂದರೆ ಏನಿಷ್ಟು ಹೋಯ್ತಲ್ಲ, ಇಷ್ಟು ಒಳ್ಳೆ ಥಿಯೇಟ್ರು ಅಂತ. ನಾನಂತೂ ಇಲ್ಲ, ತುಂಬ ಕಸ್ಟಮರು ಹೇಳ್ತಿದ್ದಾರೆ ಏನು ಈ ಥರ ಆಯ್ತಲ್ಲ, ಏನು ತುಂಬ ಒಂಥರ ಬೇಜಾರಾಗ್ತಾಯಿದೆ, ಹೋಯ್ತಲ್ಲ ಥಿಯೇಟ್ರು ಅಂತ. ತುಂಬ ಜನ ಬರ್ತಾಯಿದ್ರು, ನಮ್ಮ ಫ್ಯಾಮ್ಲಿ ಇರಲಿ, ನಮ್ಮ ಫ್ರೆಂಡ್ಸು ತುಂಬ ಜನ ಇಲ್ಲೇ ಬರ್ತಾಯಿದ್ದಿದ್ದು ಫಿಲಮ್ಸ್ಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.